ಈ ಲೋಟದಲ್ಲಿ 2 ಲೋಟ ಅಕ್ಕಿ, ಒಂದು ಪಾವು ಹಿಡಿಸುತ್ತಷ್ಟೆ. 2 ಲೋಟ ಅಕ್ಕಿ, 1.5 ಲೋಟ ಉದ್ದಿನಬೇಳೆ. 1.5 ಲೋಟ ಉದ್ದಿನಬೇಳೆ, ಇದರಲ್ಲಿ 2 ಲೋಟ ಅಕ್ಕಿ ಹಾಕಿ ಬೇರೆ ನೆನೆಸ್ಬೇಕು. ಬೇರೆ ನೆನೆಸಿ ತಿರುಗುವಾಗ ಮಾತ್ರ ಉದ್ದಿನಬೇಳೆ ಎಲ್ಲ ಆದಮೇಲೆ ಉದ್ದಿನಬೇಳೆ ಸ್ವಲ್ಪನೇ ಹಾಕ್ಕೊಂಡು 3 ಸಲ ಮಾಡ್ಕೊಂಡು ಉದ್ದಿನಬೇಳೆ ಹಾಕಿದ್ಮೇಲೆ ಉದ್ದಿನಬೇಳೆ ತಿರುಗಿದ ಮೇಲೆ ಅದಕ್ಕೆ ಅಕ್ಕಿನ ಸ್ವಲ್ಪನೇ ಹಾಕ್ಕೊಂಡು ಅದನ್ನು 3 ಭಾಗ ಇದನ್ನು 3 ಭಾಗ ಮಾಡಬೇಕು. ಮಾಡಿಬಿಟ್ಟು ಕಾಲು ಭಾಗ ಹಾಕೋದು. ಉದ್ದಿನಬೇಳೆ ಆದಮೇಲೆ ಅಕ್ಕಿನೂ ಅದಕ್ಕೆ ಹಾಕಿ ಸ್ವಲ್ಪ ರುಬ್ಬಬೇಕು. ಮಿಕ್ಸಿಲೇ ಗ್ರೈಂಡ್ರ್ ಮಾಡಬೇಕು. ಅದು ರವೆ ಇದ್ದಂಗೆ ಇರಬೇಕು, ಸ್ವಲ್ಪ ದಪ್ಪ ರವೆ ಇದ್ದಂಗೆ ಇರಬೇಕು. ಅಲ್ಲಿವರೆಗೂ ತೀರಾ ಹಿಟ್ಟು ಮಾಡಬಾರ್ದು, ಅಲ್ಲಿವರೆಗೂ ತಿರುಗಬೇಕು. ಇದೊಂದು ಅಕ್ಕಿ ಹಾಕಿದ ಮೇಲೆ ಒಂದು 5-6 ರೌಂಡ್ ಹಾಕಿದ್ರೆ ಸಾಕು. ತಿರುವಿರಿ. ಉದ್ದಿನಬೇಳೆ ಮಾತ್ರ ಚೆನ್ನಾಗಿ ತಿರುಗಬೇಕು ಫಸ್ಟು, ಆಯಿತಾ? ಹಾಗೆ 2 ಲೋಟ ಅಕ್ಕಿ, 1.5 ಲೋಟ ಉದ್ದಿನಬೇಳೆ ಬೇರೆ ನೆನೆಸೋದು. ಬೆಳಗ್ಗೆನೇ ನೆನೆಸ್ಬೇಕು, ಸಾಯಂಕಾಲ ತಿರುವಿಟ್ಬಿಡ್ಬೇಕು. ಸಾಯಂಕಾಲ ತಿರುವಿಬಿಟ್ಟು ಎಲ್ಲ ರೆಡಿ ಮಾಡಿಡೋದು. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಹೆಸರುಬೇಳೆ, ಒಂದು ಹಿಡಿ ಹೆಸರುಬೇಳೆ, 1 ಹಿಡಿ ಕಡಲೆಬೇಳೆ. ಹೆಸರುಬೇಳೆ 1 ಹಿಡಿ ಹೆಸರುಬೇಳೆ, 1-2 ಚಮಚ ಕಡಲೆಬೇಳೆ ಹಾಕ್ಬಿಟ್ಟು ಅದನ್ನು ನೆನೆಸಿಡೋದು. ಇದಕ್ಕೆ ಹಾಕಬಾರ್ದು. ಅದನ್ನೆಲ್ಲ ಬೆಳಗ್ಗೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಕ್ಲೀನಾಗಿ. ರವೆನೂ ಇದೆ, ಉದ್ದಿನಬೇಳೆ ಹಿಟ್ಟು ಆಗಿದೆ. ಹಾಗೆ ರವೆ ತರ್ತಾರೆ, ಇಡ್ಲಿಗೆ ರುಬ್ದಂಗೆ ರುಬ್ಬೋದು. ಅಕ್ಕಿ ಆದರೆ ನೀರು ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಹಾಕ್ದಂಗೆ ಗಟ್ಟಿಗೆ ರುಬ್ಬಬೇಕು, ಆಯಿತಾ? ಗಟ್ಟಿಗೆ ರುಬ್ಬಿ ರಾತ್ರಿ ಹೆಸರುಬೇಳೆ ಕಡಲೆಬೇಳೆ ನೆನೆಸಿಟ್ಕೊಳ್ಳೋದು. ರಾತ್ರಿಯೇ ಒಂಚೂರು ಹೆಸರುಬೇಳೆ, 1-2 ಸ್ಪೂನು, 1 ಸ್ಪೂನ್ ಕಡಲೆಬೇಳೆ ನೆನೆಸ್ಬಿಟ್ಟು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಹೆಸರುಬೇಳೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕೊತ್ತಂಬರಿ ಸೊಪ್ಪು, ಒಂಚೂರು ಕಾಯಿ, ಒಂದು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಅರ್ಧ ಸ್ಪೂನು, 4 ಕಾಳು ಮೆಣಸು, ಒಂಚೂರು ಶುಂಠಿ, ಜೀರಿಗೆ, ಮೆಣಸು, ಶುಂಠಿ ಎಲ್ಲವೂ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋರು ಹಾಕ್ಕೊಳ್ರಿ, ಮತ್ತು ಹಾಕೋಬೋದು. ಎಲ್ಲವೂ ಒಂಚೂರು ಮಿಕ್ಸಿಗೆ ಹಾಕ್ಬಿಟ್ಟು ಜಾರ್ಗೆ ಹಾಕಿ ತಿರುಗಿಬಿಟ್ಟು ಇದಕ್ಕೆ ಹಾಕಿ ಹಿಟ್ಟಿಗೆ ಹಾಕಿ ಎಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು ಬೆಳಗ್ಗೆ ಇದನ್ನು ಈ ಥರ ಬಾಳೆ ಎಲೆಗೆ ಹೀಗೆ ಹಾಕಿ ಇದನ್ನು ಹೀಗೆ ಮುಚ್ಚೋದು. ಹೀಗೆ ಮುಚ್ಚಿ ಇಡೋದು. ಎಣ್ಣೆ ಸವರಿಬಿಟ್ಟು ಬಾಳೆ ಎಲೆ ಕ್ಲೀನಾಗಿ ತೊಳೆದು ಎಣ್ಣೆ ಸವರಿ ಅದಕ್ಕೆ ಹಚ್ಬಿಟ್ಟು ಹೀಗೆ ಒಂದ್ರ ಮೇಲೆ ಒಂದು ಪ್ಲೇಟನ್ನು 3 4 ಎಷ್ಟು ಇಡ್ಸುತ್ತೋ ಅಷ್ಟು ನೀಟಾಗಿ ಹಾಕ್ಬಿಟ್ಟು ಹಾಗೆ ಇಡ್ಲಿ ಕುಕ್ಕರ್ಗೆ ಇಟ್ಟು ಹೀಗೆ ಕ್ಲೀನಾಗಿ ಮುಚ್ಚಬೇಕು. ಮುಚ್ಚಿಬಿಟ್ಟು ಕಾಲು ಗಂಟೆ ಏನು ಇನ್ನೂ ಒಂದು 2-3 ನಿಮಿಷ ಜಾಸ್ತಿನೇ ಇಟ್ಬಿಟ್ಟು ಬೇಯಿಸಿಡೋದು. ಚಟ್ನಿ ಮಾಡೋದು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ, ಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿದರೆ ಆಯಿತು. ಇದು ಗಸಗಸೆ ಪಾಯಸ ಚೆನ್ನಾಗಿರುತ್ತೆ. ಗಸಗಸೆ ಪಾಯಸ ಮಾಡಿದರೆ ನೀರಾಗಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಸಗಸೆ ಪಾಯಸ ಮಾಡ್ಬೋದು, ಇಲ್ದಾರೆ ಚಟ್ನಿ, ಪುದೀನ ಸೊಪ್ಪಿನ ಚಟ್ನಿ ಇಲ್ದಾರೆ ಇನ್ನೇನಾರು ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿನ ಚಟ್ನಿ
ಕೆಂಪು ಹಸಿರು ಮೆಣಸಿನ್ಕಾಯಿ ಕಾಯಿ ಎಲ್ಲ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿರಲ್ಲ, ಕಡುಬು ಮಾಡೋದು ಇದೆ. ಇದಕ್ಕೆ ಕಡುಬು ಅಂತಾರೆ. ಕಡುಬು ಅಂದರೆ ಅಕ್ಕಿ ಚೆನ್ನಾಗಿರ್ಬೇಕು, ಹಂಸ ಅಕ್ಕಿ ಆಗಬೇಕು. ಅದಕ್ಕೊಂದು ಲೋಟ ಮಸೂರಿ ಅಕ್ಕಿನೂ ಹಾಕಿರಿ. ಒಂದು ಅರ್ಧ ಲೋಟ ಮಸೂರಿ ಅಕ್ಕಿ, 1.5 ಲೋಟ ಹಂಸ ಅಕ್ಕಿ. ಇಲ್ಲಾರ 1 ಲೋಟ ಹಂಸ ಅಕ್ಕಿ, 1 ಲೋಟ ಮಸೂರಿ ಅಕ್ಕಿನೇ ಹಾಕ್ಬಿಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೊಂಚೂರು ಹಿಟ್ಟು ಕಲಸೋಕ್ಕೆ ಒಂಚೂರು ತುಪ್ಪನೂ ಹಾಕಬೇಕು. 1 ಚಮಚ ತುಪ್ಪನೂ ಹಾಕಬೇಕು ಹಿಟ್ಟು ಕಲಸೋಕ್ಕೆ. ಆಯಿತಾ? ಇನ್ನೇನು ಹಾಕಬೇಕು? 20 ನಿಮಿಷ ಬಿಟ್ಟಾದಮೇಲೆ ಇದನ್ನು ತೆಗಿಬೇಕು. 20 ಒಂದು 12 13 1-2 ನಿಮಿಷ ಬಿಟ್ಟು, ಜಾಸ್ತಿ 20 ನಿಮಿಷ ಒಟ್ಟು ಬಿಟ್ಟು ಆಮೇಲೆ ತೆಗಿಬೇಕು. ತೆಗೆದ್ಬಿಟ್ಟು ಹೀಗೆ ಮುಚ್ಚಿ 5 ನಿಮಿಷ ಇರಬೇಕು. ಕಡುಬದ್ದು ಅದು ಮತ್ತಬೇಕು. ಈಗ 5 ನಿಮಿಷ ಹೀಗೆ ಬಿಡಬೇಕು. ಆಮೇಲೆ ತೆಗೆದು ಒಂದೊಂದನ್ನು ಹೀಗೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಒಂದೊಂದನ್ನು ಹೀಗೆ ಹಾಕೊಳ್ಳೋದು. ಬಾಳೆ ಎಲೆ ಇದು ಹಾಕೊಳ್ಳೋದು, ಚಟ್ನಿ ಹಾಕೊಳ್ಳೋದು. ನೋಡಿರಿ ಹೇಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಏನು ಟೇಸ್ಟಾಗಿರುತ್ತೆ. ಸಖತ್ ಟೇಸ್ಟ್. ಇಡ್ಲಿ ತಿಂದು ಬೇಜಾರಾಗಿರೋರಿಗೆ ಇಡ್ಲಿ ಇದೇನು ದಿವಸ ಇಡ್ಲಿ ಅಂತ ಇದು ಒಂದೊಂದು ದಿವಸ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆ ಎಲ್ಲ ಕುಡಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಇದು ಎಲ್ಲ ಹಾಕಿ ಹಿಟ್ಟಿಗೆ ಕುಡಿಸ್ಕೊಂಡು ಕರೆಕ್ಟಾಗಿ ತುಂಬ ಚೆನ್ನಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ.